ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಾವು ಇವತ್ತು ಕದಂಬ ಸಂಸ್ಥೆಯಲ್ಲಿದ್ದೀವಿ. ಮುಖ್ಯವಾಗಿ ಗ್ರೀನ್ ನ್ಯಾನೋ ಟೆಕ್ನಾಲಜಿ ಅನ್ನುವಂಥ ವಿನೂತನ ತಂತ್ರಜ್ಞಾನದ ಬಗ್ಗೆ ಈ ಸಂಸ್ಥೆ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಇಲ್ಲಿನ ಇಡೀ ವಿಜ್ಞಾನಿಗಳ ತಂಡದ ನೇತೃತ್ವವನ್ನು ವಹಿಸಿರುವಂಥವ್ರು ಯಾರು ಮತ್ತು ಅವರು ಕನ್ನಡಿಗರಾಗಿ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಹೊಸ ಒಂದು ತಂತ್ರಜ್ಞಾನದ ಬಗ್ಗೆ ಯಾವ ರೀತಿ ಸಂಶೋಧನೆ ಮಾಡಿದ್ದಾರೆ ಅನ್ನೋದನ್ನ ತಿಳಿಸ್ಕೊಳ್ಳೋಣ. ಕದಂಬ ಸಂಸ್ಥೆಯ ಗ್ರೀನ್ ನ್ಯಾನೋ ಟೆಕ್ನಾಲಜಿ ಸಂಸ್ಥೆಯ ಹರಿಕಾರರು ಅಥವಾ ಅವರ ವಿಜ್ಞಾನಿಗಳ ತಂಡದ ನೇತೃತ್ವವನ್ನು ವಹಿಸಿರುವಂತಹ ಡಾಕ್ಟರ್ ಕಟೇಶ್ ವಿ ಕಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಕಟ್ಟಿ ಸರ್. ನಮಸ್ಕಾರ. ಅಂದ ಹಾಗೆ ಈ ಗ್ರೀನ್ ನ್ಯಾನೋ ಟೆಕ್ನಾಲಜಿಯನ್ನ ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ಮುಖ್ಯವಾಗಿ ಕದಂಬ ಸಂಸ್ಥೆಯ ವಿಜ್ಞಾನಿಗಳ ನೇತೃತ್ವವನ್ನು ವಹಿಸಿಕೊಂಡು ತಾವಿದ್ದೀರಾ. ಸೊ ತಮ್ಮ ಒಂದು ಹಿನ್ನೆಲೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾತು ಹೇಳ್ತೀರಾ? ನಾನು ಮಧ್ಯೆ ಮಧ್ಯೆ ಇಂಗ್ಲೀಷ್ ಯೂಸ್ ಮಾಡ್ತೀನಿ. ಖಂಡಿತ. ನಾರ್ತ್ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದದ್ದು. ಓಕೆ. ಆದರೆ ಲಾಸ್ಟ್ 40 ಇಯರ್ಸ್ ಬೇರೆ ಇಂಡಿಯಾದಿಂದ ಹೊರಗಡೆ ಇದ್ದದ್ರಿಂದ ಓಕೆ, ಸ್ವಲ್ಪ ಫ್ಲೂಯೆನ್ಸ್ ಕಮ್ಮಿ ಆಗಿರ್ಬೋದು. ಓಕೆ, ಅದಕ್ಕೆ ವೀಕ್ಷಕರಿಗೆ ಎಲ್ಲ ಇದು ಕ್ಷಮಾ ಕೇಳ್ತಾ ಇದ್ದೀನಿ. ಮೊದಲೇನೆ ನಾನು ಧಾರವಾಡದಲ್ಲಿ ಹುಟ್ಟಿದ್ದು. ಅಲ್ಲಿ ಕೆ-ಬೋರ್ಡ್ ಹೈಸ್ಕೂಲ್, ಕೆ-ಬೋರ್ಡ್ ಸಂಸ್ಥೆಯಲ್ಲಿ ಅಲ್ಲಿ ಮ್ಯಾಟ್ರಿಕ್ಯುಲೇಷನ್ ಮಾಡಿ ಪ್ರೀ ಯೂನಿವರ್ಸಿಟಿ BSc ಎಲ್ಲ JSS ಸೈನ್ಸ್ ಕಾಲೇಜ್ದಲ್ಲಿ ಮುಗಿಸಿಕೊಂಡು ನಾನು ಮೈಸೂರಿಗೆ ಮಾಸ್ಟರ್ಸ್ ಇನ್ ಸೈನ್ಸ್ ಎಜುಕೇಷನ್ ಮಾಡಲಿಕ್ಕೆ ಮೈಸೂರಿಗೆ ಹೋದೆ. ಧಾರವಾಡದಲ್ಲೇ ತಂದೆ ತಾಯಿ ಎಲ್ಲ ನಮ್ಮ 3 ಸಿಸ್ಟರ್ಸು ಎಲ್ಲರೂ ಅಲ್ಲೇ ಎಜುಕೇಷನ್ ಮಾಡಿದ್ದು. ಓಕೆ. ಆಮೇಲೆ MSc ಎಡ್ ಅಂತ ಮಾಸ್ಟರ್ಸ್ ಇನ್ ಸೈನ್ಸ್ ಎಜುಕೇಷನ್ ಮುಗಿಸಿಕೊಂಡು ದೆನ್ ಐ ಕೇಮ್ ಟು ಬ್ಯಾಂಗ್ಳೂರ್ to do my PhD at the Indian Institute of Science. ಅಲ್ಲಿ PhD ಮುಗಿಸಿಕೊಂಡು 1985 I left India. I was awarded the highly prestigious Alexander von Humboldt Fellowship by Germany. ಓಕೆ. ಅಲ್ಲಿ ಜರ್ಮನಿಯಲ್ಲಿ ಯೂನಿವರ್ಸಿಟಿ ಆಫ್ ಗೋಟಿಂಗನ್ as well as ಮ್ಯಾಕ್ಸ್ ಪ್ಲಾಂಕ್ ಇನ್ಸ್ಟಿಟ್ಯೂಟ್ ಜಾಯಿಂಟ್ಲಿ ಅಲ್ಲಿ ಕೆಲಸ ಮುಗಿಸಿಕೊಂಡು ನಾನು ಜೂನಿಯರ್ ಫ್ಯಾಕಲ್ಟಿ ಪೊಸಿಷನ್ ಕೆನಡಾದಲ್ಲಿ ಆಫರ್ ಮಾಡಿದರು. ಅಲ್ಲಿ ಕೆನಡಾದಲ್ಲಿ ಅಬೌಟ್ 2.5 years ಇದ್ಮೇಲೆ ಅಮೇರಿಕನ್ ಯೂನಿವರ್ಸಿಟಿ ಆಫ್ ಮಿಸೂರಿ ಅಲ್ಲಿ ಮೆಡಿಕಲ್ ಸ್ಕೂಲ್ದಲ್ಲಿ ನನಗೆ ಆಮೇಲೆ ನಮ್ಮ ಹೆಂಡತಿ ಕವಿತಾ ಅವರಿಗೆ ಇಬ್ಬರಿಗೂ ಇದು ಜಾಬ್ ಆಫರ್ ಮಾಡಿದರು. ಓಕೆ. ಅಲ್ಲಿ 1990 ಇನ್ನೂವರೆಗೆ ಅಲ್ಲೇ ಯೂನಿವರ್ಸಿಟಿ ಆಫ್ ಮಿಸೂರಿ ಸ್ಕೂಲ್ ಆಫ್ ಮೆಡಿಸಿನ್ದಲ್ಲಿ ನಾವು ನ್ಯಾನೋ ಟೆಕ್ನಾಲಜಿ, ನ್ಯಾನೋ ಮೆಡಿಸಿನ್, ಗ್ರೀನ್ ನ್ಯಾನೋ ಟೆಕ್ನಾಲಜಿ, ಮೊಲೆಕ್ಯುಲರ್ ಇಮೇಜಿಂಗ್ ಆ್ಯಂಡ್ ಥೆರಪಿ, ಕ್ಯಾನ್ಸರ್, ಅರ್ಥ್ರೈಟಿಸ್ ಮತ್ತು ಡಯಾಬಿಟಿಸು ಇವೆಲ್ಲ ರಿಲೇಟೆಡ್ ಡಿಸೀಸ್ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೀವಿ. ಓಕೆ. ಇದು ಗ್ರೀನ್ ನ್ಯಾನೋ ಟೆಕ್ನಾಲಜಿ ಅನ್ನುವಂಥದ್ದು ನಮ್ಮ ಭಾರತೀಯರ ಪ್ರೆಸೆಂಟ್ ಸಿಚುವೇಶನಲ್ಲಿ ಸ್ವಲ್ಪ ಹೊಸ್ತು ಕೇಳುವವರಿಗೆ. ಸೊ ಈ ಕ್ಷೇತ್ರದಲ್ಲಿ ಯಾವೆಲ್ಲ ಸಾಧ್ಯತೆಗಳು ಇದೆ ಅಂತ ತಾವು ಹೇಳ್ತೀರಿ? ಮತ್ತು ಮುಖ್ಯವಾಗಿ ಈಗಾಗಲೇ ಹೇಳಿದಾಗೆ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೂ ಕೂಡ ಇದರಲ್ಲಿ ಅದಕ್ಕೆ ಬೇಕಾದಂಥ ಔಷಧಿಗಳನ್ನು ತಯಾರಿಸ್ಬೋದು ಅನ್ನುವಂಥದ್ದು. ಸೊ ಇದರ ಡೆವಲಪ್ಮೆಂಟ್ ಬಗ್ಗೆ ಆಗಿರುವಂತಹ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತೀರಾ ಅಂತ? ಇಲ್ಲಿ ಒಂದು ಸ್ವಲ್ಪ ಸೈಂಟಿಫಿಕ್ ಆಗಿ ಆನ್ಸರ್ ಮಾಡಬೇಕಾಗತ್ತೆ. ಓಕೆ. ವಿ ವಿಲ್ ಟ್ರೈ ಟು ಮೇಕ್ ಇಟ್ ಆಸ್ ಸಿಂಪಲ್ ಆಸ್ ಪಾಸಿಬಲ್. ಓಕೆ. ಗ್ರೀನ್ ನ್ಯಾನೋ ಟೆಕ್ನಾಲಜಿ ಅಂದರೆ ಏನು? ಲೆಟ್ಸ್ ವೆರಿ ಬ್ರೀಫ್ಲಿ ಟಾಕ್ ಅಬೌಟ್ ಇಟ್. ನ್ಯಾನೋ ಟೆಕ್ನಾಲಜಿ ಅಂದರೆ ಇಟ್ ಈಸ್ ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಫ್ ವೆರಿ ಟೈನಿ ಮಟೀರಿಯಲ್ಸ್. 10⁻⁹ meters ಅಂದರೆ 1 nanometer. Why are we talking about small things? ಎಸ್ಪೆಷಲಿ ಮೆಡಿಕಲ್ ಕಾಂಟೆಕ್ಸ್ಟ್ದಲ್ಲಿ ನೀವು ಮೆಡಿಸಿನ್ಸ್ ಡೆವಲಪ್ ಮಾಡಿದರೆ ಕ್ಯಾನ್ಸರ್ಗೆ ಆಗ್ಬೋದು, ಡಯಾಬಿಟಿಸಿಗೆ ಆಗ್ಬೋದು, ಅರ್ಥ್ರೈಟಿಸ್ ಆಗ್ಬೋದು, ಬೇರೆ ಬೇರೆ ರೋಗಗಳಿಗೆ ಆಗ್ಬೋದು. ನಾವು ಅದನ್ನು ಟ್ರೀಟ್ಮೆಂಟು ಅಟ್ ದ ಸೆಲ್ಯುಲರ್ ಲೆವೆಲ್ ಮಾಡಬೇಕು. ಓಕೆ. ಸೆಲ್ಯುಲರ್ ಲೆವೆಲ್ ಮಾಡಲಿಕ್ಕೆ ನಿಮ್ಮ ಮೆಡಿಸಿನ್ಸು ಅಟ್ಲೀಸ್ಟ್ ಸೈಜ್ ಆಫ್ ಎ ಸೆಲ್, ಪ್ರೆಫರಬಲಿ ಮೆಡಿಸಿನ್ಸ್ ಶುಡ್ ಬಿ ಮಚ್ ಸ್ಮಾಲರ್ ದೆನ್ ದ ಸೈಜ್ ಆಫ್ ಎ ಸೆಲ್. ಓಕೆ. ಯಾವುದೇ ಒಂದು ಪದಾರ್ಥ ದೊಡ್ಡದಾಗಿದ್ದರೆ ಚಿಕ್ಕದಲ್ಲಿ ಹೋಗಲ್ಲ ಅದು. ದೊಡ್ಡ ಇದು ಸರ್ಕಲ್ ಇದ್ದರೆ ಅದರಲ್ಲಿ ನೀವು ಬೇರೆ ಬೇರೆ ಸರ್ಕಲ್ ಹಾಕೋದಿದ್ರೆ ಅವು ಸರ್ಕಲ್ಸು ಸ್ಮಾಲ್ ಆಗಿರ್ಬೇಕು. ಓಕೆ. ಅದೇ ಥರ ಮನುಷ್ಯರದು ಸೆಲ್ಲು ಅಬೌಟ್ 12 to 15 microns ಇರುತ್ತೆ.
ನಾವು ಮೆಡಿಸಿನ್ಸು 30, 40, 500 ಮೈಕ್ರಾನ್ಸ್ ಮಾಡಿದರೆ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ನ್ಯಾನೋ ಟೆಕ್ನಾಲಜಿ ಹೆಲ್ಪ್ ಆಗುತ್ತೆ. ಓಕೆ. ನಾವು ಅದೇ ಥರ ನ್ಯಾನೋ ಪಾರ್ಟಿಕಲ್ಸನ್ನು ಡಿಸೈನ್ ಮಾಡಿದ್ವಿ. ನ್ಯಾನೋ ಇಂಜಿನಿಯರಿಂಗ್ ಅಂತಾರೆ. ಡಿಸೈನ್ ಮಾಡಿ ಆ ನ್ಯಾನೋ ಪಾರ್ಟಿಕಲ್ ಮೇಲೆ ಎಲ್ಲ ಮೆಡಿಸಿನ್ಸ್ ಎಲ್ಲ ಎನ್ಕ್ಯಾಪ್ಸುಲೇಟ್ ಅಥವಾ ಕೋಟಿಂಗ್ ಮಾಡಿ ಅದನ್ನು ಕೊಟ್ಟರೆ ನ್ಯಾನೋ ಪಾರ್ಟಿಕಲ್ ಸೈಜು 10 to 15, 30 ನ್ಯಾನೋಮೀಟರ್ಸ್ ಇದ್ದರೆ ಒಂದು ಇಂಡಿವಿಜುವಲ್ ಕ್ಯಾನ್ಸರ್ ಸೆಲ್ ಕ್ಯಾನ್ ಅಕಾಮಡೇಟ್ hundreds or thousands of nanoparticles into one cell. ಆ ಥರ ಸಕ್ಸಸ್ ಆದರೆ ಇಟ್ ಈಸ್ ವೆರಿ ಈಸಿ ಟು ಟ್ರೀಟ್ ದ ಡಿಸೀಸ್ ಅಟ್ ದ ಸೆಲ್ಯುಲರ್ ಲೆವೆಲ್. ದಿಸ್ ಇಸ್ ದ ಸೈನ್ಸ್ ಬಿಹೈಂಡ್ ವೈ Kadamba and many other companies in the world are very interested, and many governments in the world are very interested in applying nanotechnology for medicine. This is the basic principle. Ivaga, when we design nanoparticles, we can use, there are many toxic chemicals. Historically, that's how the nanoparticles are produced. But within Kadamba, through our discoveries, we discovered ಈ ಪ್ಲ್ಯಾಂಟ್ಸ್ ಎಲ್ಲ ಇರುತ್ತಲ್ಲ, ಬೇರೆ 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 ಪ್ಲ್ಯಾಂಟ್ಸು, ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ. ವಿ ಕಾಲ್ ಪ್ಲ್ಯಾಂಟ್ ಬೇಸ್ಡ್ ಕೆಮಿಕಲ್ಸ್ ಆಸ್ ಫೈಟೋಕೆಮಿಕಲ್ಸ್. ನೀವು ಫುಡ್ಸಲ್ಲಿ ಬೇರೆ ಬೇರೆ ಥರ ಫೈಟೋಕೆಮಿಕಲ್ಸ್ ನಾವು ಎವ್ರಿ ಡೇ ವಿ ಟೇಕ್ ದೋಸ್ ಫೈಟೋಕೆಮಿಕಲ್ಸ್. ಸಾಸುವೆ, ಜೀರಿಗೆ, ಲವಂಗ, ಏಲಕ್ಕಿ, ಪ್ರತಿಯೊಂದರಲ್ಲಿಯೂ ಫೈಟೋಕೆಮಿಕಲ್ಸ್ ಇದೆ. ದೇ ಹ್ಯಾವ್ ದ ರೋಲ್. ಆದರೆ ಅವು ಫೈಟೋಕೆಮಿಕಲ್ಸ್ ಇಫೆಕ್ಟಿವ್ ಮಾಡಲಿಕ್ಕೆ ವಿ ಲುಕ್ಡ್ ಡೀಪ್ ಇನ್ ಟು ದೋಸ್ ಪ್ಲ್ಯಾಂಟ್ಸ್. ದೆನ್ ವಿ ಡಿಸ್ಕವರ್ಡ್ ದಟ್ ಈಚ್ ಆಫ್ ದೀಸ್ ಫೈಟೋಕೆಮಿಕಲ್ಸ್, ಈಚ್ ಆಫ್ ದೀಸ್ ಪ್ಲ್ಯಾಂಟ್ಸ್ ಹ್ಯಾವ್ ಲಾಟ್ ಆಫ್ ಎಲೆಕ್ಟ್ರಾನ್ಸ್. ಓಕೆ. ಆ ಥರ ನಾವು ಪ್ಲ್ಯಾಂಟ್ಸ್ ಇನ್ನೂವರೆಗೆ ನೋಡಲಿಲ್ಲ. ವಿ ಆಲ್ವೇಸ್ ಎಂಜಾಯ್ ಫ್ಲವರ್ಸ್, ಬ್ಯೂಟಿಫುಲ್ ಟ್ರೀಸ್, ಆ್ಯಂಡ್ ವಿ ಶುಡ್ ಎಂಜಾಯ್. ಬಟ್ ಆಸ್ ಯು ಡೆಲ್ವ್ ಡೀಪ್ ಇನ್ ಟು ದೋಸ್ ಪ್ಲ್ಯಾಂಟ್ಸ್, ದೆನ್ ದ ಸೈನ್ಸ್ ಆಫ್ ಪ್ಲ್ಯಾಂಟ್ಸ್ is so fascinating. ಇವೆಲ್ಲ ಲವಂಗ, ಇದು ದಾಲ್ಚಿನ್ನಿ ಅಥವಾ ಯಾಲಕ್ಕಿ, ದೇ ಆರ್ ಫುಲ್ ಆಫ್ ಎಲೆಕ್ಟ್ರಾನ್ಸ್. ಅದನ್ನು ತೊಗೊಂಡು ಏನು ಮಾಡಬೇಕು? ಒನ್ ಈಸ್ ಟು ಪುಟ್ ದಮ್ ಇನ್ ದ ಫುಡ್ ಆ್ಯಂಡ್ ಎಂಜಾಯ್. ಅದು ಮಾಡ್ತಾ ಇದ್ದೀವಿ ನಾವು. ಓಕೆ. ಬಟ್ ವಿ ಟ್ರಾವೆಲ್ಡ್ ಎ ಫ್ಯೂ ಸ್ಟೆಪ್ಸ್ ಫರ್ದರ್. ನಾವು ಅದನ್ನು ಎಲೆಕ್ಟ್ರಾನ್ಸ್ ಯೂಸ್ ಮಾಡಿ, ಅವು ಎಲೆಕ್ಟ್ರಾನ್ಸನ್ನು ಮೆಟಲ್ಸ್ ಕೂಡ ಇಂಟ್ರ್ಯಾಕ್ಟ್ ಮಾಡಿ, ವಿ ಪ್ರೊಡ್ಯೂಸ್ಡ್ ನ್ಯಾನೋ ಪಾರ್ಟಿಕಲ್ಸ್. ಅದಕ್ಕೆ ದಿಸ್ ಟರ್ಮ್ ಗ್ರೀನ್ ನ್ಯಾನೋ ಟೆಕ್ನಾಲಜಿ. ಓಕೆ. ಗ್ರೀನ್ ಕಮ್ಸ್ ಫ್ರಾಮ್ ದ ಪ್ಲ್ಯಾಂಟ್. ವಿ ಆರ್ ಯೂಸಿಂಗ್ ಎಲೆಕ್ಟ್ರಾನ್ಸ್ ಫ್ರಾಮ್ ದ ಪ್ಲ್ಯಾಂಟ್ಸ್. ಇನ್ನೂವರೆಗೆ ಎಲ್ಲ ಇಂಡಸ್ಟ್ರೀಸ್ ಎಲ್ಲ ಅವ್ರಿಗೆ ಎಲೆಕ್ಟ್ರಾನ್ಸ್ ಬೇಕಾದರೆ ದೇ ಯೂಸ್ಡ್ ಟಾಕ್ಸಿಕ್ ಕೆಮಿಕಲ್ಸ್. ಬಟ್ ವಿ ಆರ್ ಯೂಸಿಂಗ್ ಕೆಮಿಕಲ್ಸ್ ದಟ್ ಆರ್ ಆಲ್ರೆಡಿ ದೇರ್ ಇನ್ ದ ಹ್ಯೂಮನ್ ಫುಡ್ ಚೈನ್ ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್. These plants described in the Vedic Granthas for thousands of years. But our discovery is tap the electrons, use the electrons, and interact the electrons with different metals, gold, silver, produce nanoparticles. Adara produce madidre nanoparticles, they get encapsulation of all those nice phytochemicals from plants. That is the work Kavita and I and our group have been doing for 30 plus years. And now we are seeing the results. These electrons can be used to produce nanoparticles, and those nanoparticles have found applications in medicine, in treating different types of diseases. And we were the first group in the world to realize the real power of plants when it comes to developing green nanotechnology for medical applications. ಈ ಒಂದು ಸಂಶೋಧನೆ ತಾವು ಹೇಳಿದಿರಿ, ಇದು ಗ್ರೀನ್ ನ್ಯಾನೋ ಟೆಕ್ನಾಲಜಿ ಈ ಸಂಶೋಧನೆ ಇದೆಯಲ್ಲ, ನೀವು ಮಾಡ್ತಾರೆ, ನಿಮ್ಮ ಟೀಮ್ ಮಾಡ್ತಾ ಇರುವಂಥದ್ದು. ಬಟ್ ಈ ರೀತಿಯ ಸಂಶೋಧನೆ ಬೇರೆ ಬೇರೆ ಭಾಗದಲ್ಲೂ ನಡೀತಾ ಇದೆಯಾ, ಅಥವಾ ಯಾಕೆ ಇಷ್ಟು ಡಿಲೇ ಆಯಿತು ಇಷ್ಟೊಂದು ಒಳ್ಳೆಯ ಒಂದು ಸಂಶೋಧನೆ ಅಂತ? ಪಾರ್ಟ್ ಆಫ್ ದ ಆನ್ಸರ್ ನಾನು ಮಾಡ್ತೀನಿ. ಇನ್ನು ಕನ್ನಡದಲ್ಲಿ ಕವಿತಾ ಇಸ್ ಮೋರ್ ಫ್ಲೂಯೆಂಟ್ ದನ್ ಮೀನ್ ಕನ್ನಡ. ಅವರು ಮಾಡ್ತಾರೆ. ಇದು ಡಿಲೇ ಯಾಕಾಯಿತು? ಲೆಟ್ಸ್ ಲುಕ್ ಅಟ್ ದ ಹಿಸ್ಟ್ರಿ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗಿದ್ದು ಅರ್ಲಿ ಪಾರ್ಟ್ ಆಫ್ ದ 19th century. ಓಕೆ. ಅವಾಗ ಎಲ್ಲ ಬಂತಲ್ಲ, ಟೆಫ್ಲಾನ್ ಬಂತು, ಟೆರಲಿನ್ ಬಂತು, ಟೈರ್ಸ್ ಬಂತು, ಇಂಟರ್ನಲ್ ಕಂಬಷನ್ ಎಂಜಿನ್ ಬಂತು. ಆಮೇಲೆ ಎಲ್ಲ ಕೆಮಿಕಲ್ ಪ್ರೊಡಕ್ಷನ್ ಮಾಡಬೇಕಾಯ್ತು. ಅದಕ್ಕೆಲ್ಲ ಪ್ಲಾಸ್ಟಿಕ್ಸ್ ಇಂಡಸ್ಟ್ರಿ ಇದು ಫ್ಲರಿಶ್ ಆಗುವಾಗ
ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಫ್ಲರಿಶ್ ಆಗುವಾಗ ಇದು ಯೂಸ್ಫುಲ್ ಆರ್ಟಿಕಲ್ಸ್ ಎಲ್ಲ ಬಂದು ನಮಗೆ, ಫ್ರಮ್ ಬಕೆಟ್ಸ್ ಟು ಮಷೀನ್ಸ್ ಟು ಎವ್ರಿಥಿಂಗ್. ಓಕೆ. One thing we as human civilization forgot, this industrial revolution created stockpile of chemical waste and radioactive waste. Although now it is haunting the human civilization. Correct. Whether we are in India, Europe, US, across the world, we are responsible for creating those toxic chemicals. Correct. ಇದರ ಹಿನ್ನೆಲೆಯಲ್ಲಿ when nanotechnology is still in infancy, it is still developing. Exactly. We thought, in our lab, we discussed, when we produce nanoparticles, we know nanoparticles would be used in textiles, in medicine, in aerospace, in computers, in energy. Every sector has started using nanoparticles, will continue to use. Let's think about the ramifications, the effects of having ನ್ಯಾನೋ ಟಾಕ್ಸಿಕ್ ವೇಸ್ಟ್. ಅದು ಕಣ್ಣಿಗೂ ಕೂಡ ಕಾಣಲ್ಲ. ಆ ಥರ ನಾವು ಡೆವಲಪ್ ಮಾಡಿದರೆ ದರ್ ಇಸ್ ಅ ಗುಡ್ ಚಾನ್ಸ್ ದಟ್ ಇಟ್ ಕ್ಯಾನ್ ಬಿ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಫಾರ್ ದ ಹ್ಯೂಮನ್ ಸಿವಿಲೈಸೇಷನ್. ಕರೆಕ್ಟ್. ಅದನ್ನು ಗಮನದಲ್ಲಿಟ್ಟುಕೊಂಡು ವಿ ಥಾಟ್ ದಟ್ ವೆನ್ ವಿ ಪ್ರೊಡ್ಯೂಸ್ ನ್ಯಾನೋ ಪಾರ್ಟಿಕಲ್ಸ್, ಲೆಟ್ ಅಸ್ ನಾಟ್ ಡಿಸ್ಟರ್ಬ್ ದ ಎನ್ವೈರನ್ಮೆಂಟ್. ಓಕೆ. ದಿ ನೇಚರ್ ಈಸ್ ಅ ಗಾಡ್ ಸೆಂಟ್ ಗಿಫ್ಟ್ ಫಾರ್ ಆಲ್ ಆಫ್ ಅಸ್. It is our collective responsibility to keep nature the way it is. Now ಆ ಥರ ಮಾಡಲಿಲ್ಲ. Across the world, we have kind of disturbed the nature. ಅದಕ್ಕೆ ಇದೆಲ್ಲ ಗ್ಲೋಬಲ್ ವಾರ್ಮಿಂಗು ಅದು ಎಲ್ಲ ಆಗ್ತಾ ಇದೆ. That's a whole different subject. Correct. But talking about nanotechnology, this is what we discovered. When we produce nanoparticles, we are not going to use toxic chemicals. We will use chemicals that are already available in the plants. ಆ ಥರ ಮಾಡೋದರಿಂದ toxicity will be reduced. We know that certain plants, we are using them as food. ನೀವು ಟಾಕ್ಸಿಸಿಟಿ ಸ್ಟಡಿ ಮಾಡೋದು ಬೇಕಾಗೇ ಇಲ್ಲ. ಅದರಿಂದ ಆ ಥರ ನ್ಯಾನೋ ಪಾರ್ಟಿಕಲ್ಸ್ ಪ್ರೊಡ್ಯೂಸ್ ಮಾಡಿದರೆ ವಿ ಕ್ಯಾನ್ ಯೂಸ್ ದೋಸ್ ಪಾರ್ಟಿಕಲ್ಸ್ ಫಾರ್ ಮೆಡಿಸಿನ್, ಫಾರ್ ಫಂಕ್ಷನಲ್ ಫುಡ್ಸ್, ವಿ ಕ್ಯಾನ್ ಯೂಸ್ ದೆಮ್ ಫಾರ್ ಎಲೆಕ್ಟ್ರಾನಿಕ್ ಚಿಪ್ ಇಂಡಸ್ಟ್ರಿ, ವಿ ಕ್ಯಾನ್ ಯೂಸ್ ದೆಮ್ ಫಾರ್ ಮೆನಿ ಡಿಫ್ರೆಂಟ್ ಅಪ್ಲಿಕೇಶನ್ಸ್. ಓಕೆ. ನಾವೇನಂದರೆ ವಿ ಆರ್ ನಾಟ್ ಟೆಲಿಂಗ್ ದ ವರ್ಲ್ಡ್ ಹೌ ಟು ಯೂಸ್ ನ್ಯಾನೋ ಪಾರ್ಟಿಕಲ್ಸ್. ಮೆನಿ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಆಲ್ರೆಡಿ ನೋ ದ್ಯಾಟ್, ಬಟ್ ವಿ ಆರ್ ಟೆಲಿಂಗ್ ದ ವರ್ಲ್ಡ್, if you have an application for nanoparticles, use green nanotechnology. Okay. It helps our planet. Yeah, that is the history and that is the origin of green nanotechnology. In Kannadalli ಹೇಳ್ತೀಯಾ? No, you explained everything. So basically, green nano ಟಾಕ್ಸಿಕ್ ಕೆಮಿಕಲ್ಸ್ ಕಮ್ಮಿ ಮಾಡಬೇಕು ಅಂತಾನೆ ಶುರು ಮಾಡಿದ್ದು. ಸೊ ಇದರಿಂದ ನೆಟ್ ಕಾರ್ಬನ್ ಝೀರೋ ಎಮಿಷನ್ ಆಗುತ್ತೆ. ಸೊ ದೇರ್ಸ್ ನೋ ಕೆಮಿಕಲ್ ಫ್ಯೂಮ್ಸ್, ಅದು ಏನೂ ಬರಲ್ಲ ಇದು ಮ್ಯಾನುಫ್ಯಾಕ್ಚರ್ ಮಾಡಿದಾಗ. ಸೊ ಅದರಿಂದ ಹವಾ ಇದರಲ್ಲಿ ಏನು ತೊಂದರೆಗಲ್ಲ ಜನರಿಗೆ ಉಸಿರಾಡೋಕ್ಕೆ ಅದು. ಸೊ ದಟ್ಸ್ ದ ಹೋಲ್ ಐಡಿಯಾ ಆಫ್ ಯೂಸಿಂಗ್ ಗ್ರೀನ್ ನ್ಯಾನೋ. ಟಾಕ್ಸಿಕ್ ಕೆಮಿಕಲ್ಸ್ ಕಮ್ಮಿ ಮಾಡೋದು, ಅಥವಾ ಚಿಮ್ನಿಯಿಂದ ಫ್ಯೂಮ್ಸ್, ಕೆಮಿಕಲ್ ಫ್ಯೂಮ್ಸ್ ಹೊರಗೆ ಬರೋದು, ಅದೆಲ್ಲ ಕಮ್ಮಿ ಮಾಡೋಕ್ಕಂತ ಗ್ರೀನ್ ನ್ಯಾನೋ ಸ್ಟಾರ್ಟ್ ಮಾಡಿದ್ದೆ. ಮೇಡಮ್, ನಾನು ಸರಿ ಕೇಳಿದ ಅದೇ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಇದ್ದೀನಿ. ಏನಂದರೆ ಈ ಅದ್ಭುತ ಸಂಶೋಧನೆಯನ್ನು ಯಾಕೆ ಇಷ್ಟೊಂದು ನಾನು ಹೇಳ್ತಾ ಇರುವಂಥದ್ದು ಬೆಳಕಿಗೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ. ಇಲ್ಲಿ ಏನು ಅಂದರೆ ಈ ಫಾರ್ಮಸಿಸ್ಟ್ ಇಂಡಸ್ಟ್ರಿನ ಏನಾದರೂ ಅವರೊಂದು ಕಮರ್ಷಿಯಲ್ ಇಂಟ್ರೆಸ್ಟ್ ಇದಕ್ಕೆ ಕಾರಣ ಆಯಿತಾ, ಅಥವಾ ಯಾಕೆ ಬೇರೆ ಏನಾದರೂ ಕಾರಣ ಇದೆಯಾ ಏನು ಅಂತ? ಕಾರಣ ಅಂದ್ರೆ ಇಷ್ಟೊಂದು ರಿಸರ್ಚ್ ಮುಂಚೆ ಆಗಿರ್ಲಿಲ್ಲ. ಈ ಆಯುರ್ವೇದಿಕ್ ನಾವು ಪ್ಲಾಂಟ್ಸ್ ಎಲ್ಲ ಯೂಸ್ ಮಾಡ್ತಾ ಇದೀವಲ್ಲ, ಅದೆಲ್ಲ ಆಯುರ್ವೇದಿಕ್ ಒರಿಜಿನ್ ಇದೆ ಅದಕ್ಕೆ. ಬಟ್ ಅದಕ್ಕೆ ಅಷ್ಟು ರಿಸರ್ಚ್ ಆಗಿರ್ಲಿಲ್ಲ ಮುಂಚಿಂದ. ಬಿಕಾಸ್ ಆಫ್ ಫಂಡಿಂಗ್ ಇರ್ಬೋದು, ಅಥವಾ ಇಂಟ್ರೆಸ್ಟ್, ಗೌರ್ಮೆಂಟ್ ಇಂಟ್ರೆಸ್ಟ್ ಇರ್ಬೋದು, ಅದರಿಂದ ಆಗಿರ್ಲಿಲ್ಲ. ಅದರಿಂದ ಇದು ಅಲೋಪತಿನೇ ಜಾಸ್ತಿ ನಡೀತಾ ಇತ್ತು. ಸೊ ಈಗ ಸ್ವಲ್ಪ ಫ್ಯೂ ಗ್ರೂಪ್ಸ್, ನಮ್ಮ ಥರ ಇನ್ನೊಂದು ಫ್ಯೂ ಗ್ರೂಪ್ಸ್ ಇರ್ಬೋದು, ಈಗ ಶುರುವಾಗಿದೆ ಲಾಸ್ಟ್ ಒಂದು 10-15 ಇಯರ್ಸ್ದಿಂದ, 20 ಇಯರ್ಸ್ದಿಂದ. ಸೊ ಈಗ ಇದೆಲ್ಲ ಬೆಳಕಿಗೆ ಬರ್ತಾ ಇದೆ. ಈಗ ಮೇ ಬಿ ಫಾರ್ಮಸಿ ಕಂಪನೀಸು ಅದು ಬೆಳಕಿಗೆ ಬಿಡಲಿಲ್ಲ, ಅದೊಂದು ಕಾರಣ ಇರ್ಬೋದು. ಸೊ ಐ ಥಿಂಕ್ ದೀಸ್ ಆರ್ ಫಂಡಿಂಗ್ ಒಂದು ಪ್ರಾಬ್ಲಮ್, ಆ್ಯಂಡ್ ದೆನ್ ಫಾರ್ಮಸಿ ಕಂಪನೀಸು ಇದು ಬೆಳಕಿಗೆ ಬಿಡಲಿಲ್ಲ ಅಂತ. ದೋಸ್ ಆರ್ ದ ರೀಸನ್ಸ್ ಅನ್ಸುತ್ತೆ. ಸೊ ಈಗ ವಿಜ್ಞಾನಿಗಳ ಸಮುದಾಯದಲ್ಲಿ ಈ ಇನ್ನಷ್ಟು ಯಾವ ರೀತಿಯ ಒಂದು ಚರ್ಚೆ ನಡೀತಾ ಇದೆ ಅಂತ? ನ್ಯಾನೋ ಟೆಕ್ನಾಲಜಿ
ಅಫ್ಕೋರ್ಸ್ ಇದೆಲ್ಲರೂ ಯೂಸ್ ಮಾಡ್ತಾರೆ, ಬಟ್ ಇದೇನಾಗುತ್ತೆ, ಈ ಥರ ಪ್ಲಾಂಟ್ಸ್ ಎಲ್ಲ ಕಡೆಗೂ ಸಿಗಲ್ಲ. ಲೈಕ್ ಇಂಡಿಯಾದಲ್ಲಿ, ಹಿಮಾಲಯದಲ್ಲಿ ಅಥವಾ ನಮ್ಮ ಇಂಡಿಯಾದಲ್ಲಿ ಇದು ಸಿಗೋ ಪ್ಲಾಂಟ್ಸು ಸೌತ್ ಆಫ್ರಿಕಾನಲ್ಲಿ ಸಿಗಲ್ಲ ಅಥವಾ ಬ್ರೆಜಿಲ್ದಲ್ಲಿ ಸಿಗಲ್ಲ. ಸೊ ಎಲ್ಲ ಕಡೆಗೂ ಇದು ಮಾಡ್ಲಿಕ್ಕೆ ಆಗಲ್ಲ. ಲೈಕ್ ಅಲ್ಲಿ ಲೋಕಲ್ ಪ್ಲಾಂಟ್ಸ್ ಯೂಸ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಮಾಡಿ, ಅಲ್ಲಿ ಗ್ರೂಪ್ಸ್ ದೇ ಹ್ಯಾವ್ ಟು ಡೆವಲಪ್ ದ್ಯಾಟ್. ಇಲ್ಲಾಂದ್ರೆ ನಾವು ಕೊಲಾಬ್ರೇಟ್ ಮಾಡ್ತಾ ಇದೀವಿ ಈಗ ಬ್ರೆಜಿಲ್ ಜೊತೆ, ಸೌತ್ ಆಫ್ರಿಕಾದವ್ರ ಜೊತೆ ಕೊಲಾಬ್ರೇಟ್ ಮಾಡಿ ಅಲ್ಲಿ ಲೋಕಲ್ ಪ್ಲಾಂಟ್ಸ್ ಯೂಸ್ ಮಾಡಿ ನ್ಯಾನೋ ಪಾರ್ಟಿಕಲ್ಸ್ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಇದು ಜನರಿಗೆಲ್ಲ ಯೂಸ್ ಮಾಡೋಂಗ ಹೆಲ್ಪ್ ಆಗೋಂಗ್ ಮಾಡ್ತಾ ಇದ್ದೀವಿ. ಕರೆಕ್ಟ್. ನಾನು ಆ್ಯಕ್ಚುಲಿ ಅದಕ್ಕೆ ಹೇಳ್ಬೇಕಂತಿದ್ದೆ, ಇದಕ್ಕೆ ಒಂದು ಸಂಘಟಿತ ಪ್ರಯತ್ನ ಅಥವಾ ವರ್ಲ್ಡ್ ಓವರ್ ಏನೆಲ್ಲ ಆಗಬೇಕು ಅಂತ ಒಬ್ಬರು ವಿಜ್ಞಾನಿಯಾಗಿ ತಮಗೆ ಅನಿಸುತ್ತೆ ಅಂತ. ಅಲ್ಲ, ಇದು ಬೆಳಿಬೇಕು ಈ ಥರ. ಯಾಕಂದರೆ ಜನರಿಗೆ ಈಗ ಅವೇರ್ನೆಸ್ ಜಾಸ್ತಿ ಆಗಿದೆ ಅಬೌಟ್ ಪ್ಲಾಂಟ್ಸ್. ನ್ಯಾಚುರಲ್ ಫುಡ್ ಆಯಿತು, ನ್ಯಾಚುರಲ್ ಮೆಡಿಸಿನ್ಸ್ ಆಯಿತು. ಎಸ್ಪೆಷಲಿ ಆಫ್ಟರ್ ಕೋವಿಡ್ ಅವೇರ್ನೆಸ್ ತುಂಬ ಆಗಿದೆ. ಸೊ ಜನರಿಗೂ ಒಳ್ಳೇದು, ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರಲ್ಲ ಇದಕ್ಕೆಲ್ಲ. ಸೊ ವಿ ಹ್ಯಾವ್ ಟು ಗ್ಲೋಬಲ್ ರೀಚ್ ಮಾಡಬೇಕು ಥ್ರೂ ಕದಂಬ. ವಿ ಆರ್ ಡೂಯಿಂಗ್ ದ್ಯಾಟ್. ವಿ ಆರ್ ಟ್ರೈಂಗ್ ಟು ಡೂ ವಿತ್ ಸೌತ್ ಆಫ್ರಿಕಾನಲ್ಲಿ, ಬ್ರೆಜಿಲ್ದಲ್ಲಿ, ಯುರೋಪ್ನಲ್ಲಿ ಎಲ್ಲ ಮಾಡ್ತಾ ಇದ್ದೀವಿ. ಇಟ್ ಟೇಕ್ಸ್ ಇನ್ನೊಂದು ಸ್ವಲ್ಪ 2-3 years ಆಗತ್ತೆ ಅನ್ಸುತ್ತೆ. ಸೊ ಬಟ್ ವಿ ಆರ್ ಟ್ರೈಂಗ್ ಟು ರೀಚ್ ಥ್ರೂ ಕದಂಬದ ಹೆಲ್ಪ್ ತುಂಬ ಇದೆ. ಅವರೆಲ್ಲ ದೇ ಹ್ಯಾವ್ ಗುಡ್ ನೆಟ್ವರ್ಕಿಂಗ್ ಅಂಡ್ ಎಲ್ಲ ಇದೆ. ಸೊ ವಿ ಆರ್ ಟ್ರೈಂಗ್ ಟು ಡೂ ದ್ಯಾಟ್. ಅಲ್ಲ, ಆಮೇಲೆ ಗ್ಲೋಬಲಿ ಆಸ್ಟ್ ಗ್ಲೋಬಲಿ ಹೇಗೆ ಡೆವಲಪ್ ಆಗ್ತಾ ಇದೆ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕರೆಕ್ಟ್, ಅವರು ರೀಸೆಂಟ್ಲಿ ಒಂದು ಸರ್ವೆ ಮಾಡಿದ್ರು, ಗ್ಲೋಬಲ್ ಸರ್ವೆ. ಏನು ಜನರಿಗೆ ಯಾವ ಥರ ಮೆಡಿಸಿನ್ಸ್ ಬೇಕು, US, ಯುರೋಪ್, ಕೆನಡಾ, ಇಂಡಿಯಾ, 85%, more than 85% of global population, they all answered they all need plant-based medicine. Oh. For any disease. If there is a choice between chemical-based medicine or plant-based medicine, they all said that we would love to have plant-based medicine. Okay. But we are not at a level yet to give the global population plant-based medicine. Yakandre, there are barriers. Okay. So those barriers we are able to overcome through green nanotechnology. Correct. Now we have reached a stage to show to the world this green nanomedicine is evidence-based medicine where clinical outcomes can be predicted, whether it is treating cancer or treating an infection, treating any other debilitating disease, neurodegenerative disorders. We are getting there. Idu maduvaga ultimately you need global participation. Correct. United States through the National Institutes of Health, NIH anta ಹೇಳ್ತಾರೆ, it is a healthcare funding agency. Their budget is more than any other funding agency in the world. Okay. Finally, NIH has realized the importance of plant-based medicine. Okay. Including Ayurvedic medicine. They conducted the first ever workshop in the United States in May of 2024. 5-6 ತಿಂಗಳಿಂದ I participated on behalf of my university and Kadamba and presented our finding. Only 4 or 5 people were invited to present the findings of nanomedicine, and I had the opportunity to present green nanomedicine on behalf of our group. Okay. And this is happening. Now, new question ಕೇಳಿದಾಗೆ, this is happening across the world. Okay. Yeah, we are seeing slowly pharma industry looking at us, and they are seeing there is something of value for them to be participants. This is all happening. Yes. ಇನ್ನೊಂದು, ಯಾಕಂದರೆ ನೀವು ಎಲ್ಲರೂ ಹೇಳುವ ಹಾಗೆ ಭಾರತ ಒಂದು ಜೈವಿಕ ವೈವಿಧ್ಯಮಯವಾದ ತಾಣ, ಇಡೀ ಜಗತ್ತಿನಲ್ಲಿ ಬಹಳ ಅಪರೂಪದ ಇಲ್ಲಿ ಗಿಡಮೂಲಿಕೆಗಳು ಎಲ್ಲವೂ ಲಭ್ಯ ಇದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಐಡೆಂಟಿಫಿಕೇಶನ್ ಮಾಡ್ತಾ ಇರುವಂಥ ಇದು ಏನೋ ರೀತಿ ಇರ್ಬೋದು, ಅದರ ಸಂರಕ್ಷಣೆ ಇರ್ಬೋದು, ಅದು ಬಹಳ ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಗಿರೋದ್ರಿಂದ ಅದು ಹೇಗೆ ನಡೀತಾ ಇದೆ, ಎಲ್ಲ ಅವೈಲಬಿಲಿಟಿ ಇದೆಯಾ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಆ ಒಂದು ಸಂರಕ್ಷಣೆ ನಡೀತಾ ಇದೆಯಾ? ನಡೀತಾ ಇದೆ. ಅದು ಕವಿತಾ ಹೇಳಿದಾಗೆ ಭಾರತದಲ್ಲಿ ಇಟ್ ಇಸ್ ಫುಲ್ ಆಫ್ medicinal plants. Okay. Western Ghats, east, west, no matter what state you go, what direction you go within India, it is a godsend gift. It is full of different types of plants. Okay. Almost every plant can
be used as a medicine. But ಅದಕ್ಕೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಬೇಕು. That is the main objective of Kadamba. We have screened over 1,000 plants now, identified several hundred, ಓಕೆ. and we are taking them to the next level, testing them for different medical applications by nano-sizing through green nanotechnology. ಇದು ನಡೀತಾ ಇದೆ. And there are many others realizing the real potential ಓಕೆ. of this approach. So this realization is happening, but we have to be cognizant. Chemical-based medicines, the R&D started in the early part of 19th century. Whereas plant-based medicines, they fell behind for all kinds of reasons. Governmental funding, private sector funding. So, but now people are realizing with the global pollution at its highest level, Correct. everybody is looking at alternatives. Correct. How can we save the planet? How can we ingest something that is non-toxic? So this awareness of toxicity is very important, and people are realizing that now. I think the next decade or the next 50 years, in my opinion, is a renaissance of plant-based approaches for everything, for treating diseases, for garment, for bags, for cosmetics, for soaps, name it. In all sectors, ಓಕೆ. people will look at safe ways to manage life. ಓಕೆ. Yeah. ಭಾಳ ಚೆನ್ನಾಗಿ ಹೇಳಿದ್ರಿ ಮೆಡಿಸಿನ್ ಕ್ಷೇತ್ರದಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತ. ನಮ್ಮ ವೀಕ್ಷಕರ ಒಂದು ಕುತೂಹಲಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದರ್ ಸೆಗ್ಮೆಂಟ್ಗೆ ಗಾರ್ಮೆಂಟ್ ಇರ್ಬೋದು, ಡೈಲಿ ಯೂಸ್ ಮಾಡುವಂಥ ಪದಾರ್ಥಗಳಿಗೆ ಸಂಬಂಧಪಟ್ಟ ಹಾಗೆ ಈ ಗ್ರೀನ್ ಟೆಕ್ನಾಲಜಿಯಿಂದ ಯಾವೆಲ್ಲ ರೀತಿಯ ಆವಿಷ್ಕಾರಗಳನ್ನು ಅಥವಾ ಬದಲಾವಣೆಗಳನ್ನು ಮುಂದಿನ ದಿವಸಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ. ಕೆಲವೊಂದು ಎಕ್ಸಾಂಪಲ್ ಕೊಡೋಣ. ಇವಾಗ ಎವ್ರಿಬಡಿ ವಾಂಟ್ಸ್ ಟು ಲುಕ್ ಬ್ಯೂಟಿಫುಲ್, ನೋ ಮ್ಯಾಟರ್ ವಾಟ್ ದ ಏಜ್ ಇಸ್. ಓಕೆ. ಕಾಸ್ಮೆಟಿಕ್ಸ್ ಹಚ್ಕೊಳ್ತಾರೆ ಮಕ್ಕಳ ಮೇಲೆ, ಸ್ಕಾಲ್ಪ್ ಮೇಲೆ, ಹೇರ್ ಜೆಲ್ಲು. Correct. But most of these cosmetics, what we use now, everybody knows, including toothpaste, they contain toxic chemicals. Esto countries already they have started banning Correct. those toxic chemicals. It has taken a long time, but ivaga there is an awareness. But Kadamba, through our technology, our joint efforts with Kadamba, we already have products. We have toothpaste, we have skin toning lotion, creams, hair gel. They do not contain any chemicals. They do not contain any toxic products in them. So we have shown that it is doable. It is doable very effectively by harnessing the power of plants. So for day-to-day use, cosmetics, textiles develop ಮಾಡಿದ್ದೀವಿ. ಓಕೆ. By spraying our products on textiles, ಅದು ಬೆವರು ಬಿಟ್ಟರು ಕೂಡ ವಾಸನೆ ಬರಲ್ಲ. So we have prepared deodorants without the chemicals. ಟೆಕ್ಸ್ಟೈಲ್ ಹೇಳಿದಾಗೆ ನಾವು ಸ್ಪ್ರೇ ಇದೆ, ಅದನ್ನು ಟೆಕ್ಸ್ಟೈಲ್ದಲ್ಲಿ ಸ್ಪ್ರೇ ಮಾಡಿದರೆ ಬೆವರಿನಿಂದ ಬ್ಯಾಕ್ಟೀರಿಯಾ ಡೆವಲಪ್ ಆಗಿ ವಾಸನೆ ಬರುತ್ತೆ. ಹೌದು. ಬೈ ಅವರ್ ನ್ಯಾನೋ ಸ್ಪ್ರೇ, ಇಟ್ ಡಿಸ್ಟ್ರಾಯ್ಸ್ ದ ಬ್ಯಾಕ್ಟೀರಿಯಾ ಆ್ಯಂಡ್ ಕೀಪ್ಸ್ ಪೀಪಲ್ ವೆರಿ ಫ್ರೆಶ್. ನೀವು ವಾಶ್ ಮಾಡಬೇಕಾಗಿಲ್ಲ. ನಾನು ಜನರಿಗೆ ವಾಶ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ದೆರ್ ವಿಲ್ ಬಿ ಸರ್ಕಮ್ಸ್ಟಾನ್ಸಸ್ ವೆನ್ ಪೀಪಲ್ ವಿಲ್ ನಾಟ್ ಬಿ ಏಬಲ್ ಟು ವಾಶ್ ದೇರ್ ಕ್ಲೋತ್ಸ್. ಆ ಥರ ಸರ್ಕಮ್ಸ್ಟಾನ್ಸ್ದಲ್ಲಿ ವಿ ಹ್ಯಾವ್ ದೀಸ್ ಪ್ರಾಡಕ್ಟ್ಸ್ which are non-toxic, improves the hygiene of the people. ಅದೇ ಥರ ಆಪರೇಷನ್ ಥಿಯೇಟರ್ದಲ್ಲಿ there are many deadly bacteria in operation theatre. Correct. ಅದು ಇಟ್ಟುಕೊಂಡು ಆಪರೇಷನ್ ಮಾಡಿದರೆ ಇನ್ಫೆಕ್ಷನ್, the bacteria will enter the patient's body, then patient will suffer. ಅದಕ್ಕೂ ಕೂಡ ಆಪರೇಷನ್ ಥಿಯೇಟರ್ಗೂ ಕೂಡ ನಾವು we have developed disinfectant sprays for homes, for offices, for operation theatres. It's all based on plant-based green nanotechnology. ಸೊ ನಮ್ಮ ಪ್ರಾಡಕ್ಟ್ ಲೈನು ಇದು ಅಡ್ವರ್ಟೈಸ್ ಮಾಡ್ತಾ ಇದ್ದೀವಿ ಏನೋ ಆ ಥರ ಅನಿಸ್ಬೋದು, ಬಟ್ ಅವರ್ ಅಬ್ಜೆಕ್ಟಿವ್ ಈಸ್ ನಾಟ್ ಟು ಅಡ್ವರ್ಟೈಸ್ ಬಿಯಾಂಡ್ ರಿಯಾಲಿಟಿ. ಅವರ್ ಅಬ್ಜೆಕ್ಟಿವ್ ಈಸ್ ಟು ಟೆಲ್ ದ ಪಬ್ಲಿಕ್ ಕಂಬೈನಿಂಗ್ ಪ್ಲಾಂಟ್ಸ್ ವಿತ್ ನ್ಯಾನೋ ಟೆಕ್ನಾಲಜಿ ಹ್ಯಾಸ್ ಓಪನ್ ಎ ನ್ಯೂ ವರ್ಲ್ಡ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆಲ್ ಏಮ್ಡ್ ಅಟ್ ಹೆಲ್ಪಿಂಗ್ ಹ್ಯೂಮನ್ ಬೀಯಿಂಗ್ಸ್ ಹಿಯರ್ ಇನ್ ಇಂಡಿಯಾ ಆ್ಯಂಡ್ ಅಕ್ರಾಸ್ ದ ವರ್ಲ್ಡ್. ಸರಿಗೊಂದು ಪ್ರಶ್ನೆ ಏನಂದರೆ, ರಾಜಕಾರಣಿಗಳು ಈ ರೀತಿಯ ಒಂದು ವಿಜ್ಞಾನದ ಬಗ್ಗೆ ಮಾತನಾಡುವಂಥದ್ದು, ಸೀರಿಯಸ್ ಆಗಿ ಅದರಲ್ಲಿ
ಪಾರ್ಟಿಸಿಪೇಟ್ ಮಾಡಿ ಒಂದು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಸಪೋರ್ಟ್ ಮಾಡುವಂಥದ್ದು ಇದು ಬಹಳ ಅಪರೂಪ ನಮ್ಮ ಭಾರತದ ಒಂದು ರಾಜಕಾರಣದಲ್ಲಿ. ಅನಂತ್ ಕುಮಾರ್ ಸರ್ ಅವರು ಅಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಮತ್ತು ಮೊದಲ ಹಂತದಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಅವರೊಂದು ಆಸಕ್ತಿ ಬಗ್ಗೆ ತಮ್ಮ ಒಂದು ಒಪಿನಿಯನ್ ಏನು ಅಂತ, ಏನು ಅವರಲ್ಲಿ ಕಂಡ್ರಿ ನೀವು ಅಂತ? ಇದು ನಾಲೆಡ್ಜ್ ಹ್ಯಾಸ್ ನೋ ಬೌಂಡ್ರೀಸ್. ಹ್ಮ್. ನಾಲೆಡ್ಜ್ ಡೆವಲಪ್ಮೆಂಟ್ ಸೈಂಟಿಸ್ಟ್ ಆಗಿರ್ಬೋದು, ಹಿಸ್ಟಾರಿಯನ್ ಆಗಿರ್ಬೋದು, ಸೋಷಿಯಲ್ ಸೈಂಟಿಸ್ಟ್ ಆಗಿರ್ಬೋದು, ಅಥವಾ ಪೊಲಿಟಿಷಿಯನ್ ಆಗಿರ್ಬೋದು. ಅದು ನಾಲೆಡ್ಜ್ ಡೆವಲಪ್ಮೆಂಟಿಗೆ ಆಸಕ್ತಿ ಇದ್ದರೆ ಇಟ್ ಹೆಲ್ಪ್ಸ್ ಎವ್ರಿಬಡಿ ಇನ್ ದ ವರ್ಲ್ಡ್. ನಾವೆಲ್ಲ ನಮ್ಮದು ಹ್ಯೂಮನ್ ಸಿವಿಲೈಸೇಷನ್ ಹ್ಯಾಸ್ ಥ್ರೈವ್ಡ್ ಬಿಕಾಸ್ ಅವ್ರ ಪೂರ್ವಜರು, ಅವ್ರ ಆನ್ಸೆಸ್ಟರ್ಸ್, ದೇ ಸಾಟ್ ನ್ಯೂ ನಾಲೆಡ್ಜ್. ಅದರಿಂದ ನಮ್ಮ ಲೈಫ್ ಕಂಫರ್ಟೇಬಲ್ ಆಗಿದೆ. ಅಲ್ದೋ ನಾವು ಇದು ಟಾಕ್ಸಿಕ್ ಇದೆ, ಅದು ಟಾಕ್ಸಿಕ್ ಇದೆ ಅಂತ ಮಾತಾಡ್ತೀವಿ, ಸ್ಟಿಲ್ ದ ಲೈಫ್ ಆನ್ ಅವರ್ ಪ್ಲ್ಯಾನೆಟ್ ಇಟ್ಸ್ ಅ ಹ್ಯಾಪಿ ಪ್ಲ್ಯಾನೆಟ್. ಕರೆಕ್ಟ್. ಅದು ಎದಕ್ಕಾಯಿತು? ಹ್ಯೂಮನ್ಸ್ are constantly in pursuit of new knowledge. Anant Kumar, with the political background, his other life is as important as the political life. His other life has always been to pursue new knowledge, to develop new knowledge, and to recognize new knowledge to help every human being. And that is how he jumped into this new field when he saw this field of green nanotechnology will help humanity by developing medicines, by changing the way we look at textiles, by changing the way how one can produce energy, by changing the way how we can purify water, purify air. All of these product fronts are being researched in Kadamba in collaboration with us. So that's how I view it. Every human being, nobody can stop. There are no boundaries. There are no political boundaries, scientific boundaries when it comes to pursuing new knowledge. And Anant Kumar is a great example that don't stop just because you're a politician. Don't stop pursuing knowledge just because you're a historian. If your objective is to pursue new knowledge, to develop new knowledge, there are no boundaries. And he has exemplified that beautifully. ಕವಿತಾ ಕಟ್ಟಿ ಮೇಡಮ್ ಅವರೇ, ನೀವಿಬ್ಬರು ಕೂಡ ದಂಪತಿಯಾಗಿ ವಿಜ್ಞಾನಿಯಾಗಿ ತೊಡಗಿಸ್ಕೊಂಡಿದ್ದೀರಾ ಗ್ರೀನ್ ಟೆಕ್ನಾಲಜಿಯಲ್ಲಿ. ನಿಮ್ಮ ದಿನಚರಿ ಸಾಮಾನ್ಯವಾಗಿ ಹೇಗಿರುತ್ತೆ, ಮತ್ತು ನೀವು ಈ ಸಂಶೋಧನೆ ಬಗ್ಗೆ ಡಿಸ್ಕಸ್ಸನ್ನು ಯಾವಾಗೆಲ್ಲ ದಿನ ಇಡೀ ಮಾಡ್ತಾ ಇರ್ತೀರಾ, ಅಥವಾ ಹೇಗೆ ನಿಮ್ಮ ಡೈಲಿ ರುಟೀನ್ ಹೆಂಗಿರುತ್ತೆ ಅಂತ ನಮ್ಮ ವೀಕ್ಷಕರಿಗೊಂದು ಕುತೂಹಲ. ಡೈಲಿ ರುಟೀನ್ ಅಂದರೆ ಅಫ್ಕೋರ್ಸ್ ಆಫೀಸ್ ಇದ್ದೇ ಇರುತ್ತೆ. ಓಕೆ. ಬೆಳಿಗ್ಗೆ 8ರಿಂದ 5 ಗಂಟೆವರೆಗೆ. ಬಟ್ ಸ್ವಲ್ಪ ಮಾಡ್ತೀವಿ ಮನೆಯಲ್ಲಿ, ಆಗಲ್ಲ ಅಂತಲ್ಲ, ಯಾಕಂದರೆ ಅದೇನೋ ಮಾತಾಡ್ಬೇಕಾದ್ರೆ ಬಂದೇ ಬರುತ್ತೆ. ಬಟ್ ವಿ ಟ್ರೈ ಟು ಮಿನಿಮೈಸ್ ಇಟ್ ಅಟ್ ಹೋಮ್. ಬಟ್ ಸ್ವಲ್ಪ ಏನಾದರೂ ಡೌಟ್ ಇದ್ದರೆ ಅದು ಆಲ್ವೇಸ್ ಚೆಕ್ ವಿತ್ ಹಿಮ್. ಯಾಕಂದರೆ ಅವರು ಲ್ಯಾಬ್ನಲ್ಲಿ ನಾವು ಕೆಲಸ ಮಾಡ್ಬೇಕಾದ್ರೆ ವಿ ಫೇಸ್ ಸಮ್ ಪ್ರಾಬ್ಲಮ್, ಸಮ್ ಏನಾದರೂ ಪ್ರಶ್ನೆ ಇದ್ದೇ ಇರುತ್ತೆ. ಅದಕ್ಕೆ ಅವ್ರ ಕಡೆಯಿಂದ ಏನಾದರೂ ಎಲ್ಲ ಕೇಳಿಕೊಂಡು ಏನಾದ್ರು ಬೇಕಾದ್ರೆ ಏನು ಚೇಂಜ್ ಮಾಡಬೇಕು ಅದೆಲ್ಲ ಸಮ್ ಅಡ್ವೈಸ್ ವಿ ಟೇಕ್ ಇಟ್. ಆ್ಯಂಡ್ ನಮ್ಗೆ ಆಮೇಲೆ ಗೊತ್ತಾಗುತ್ತೆ ಒಂದು ಪ್ರಾಜೆಕ್ಟ್ನಲ್ಲಿ ಏನು ಮಾಡಬೇಕು ಅಂತೆಲ್ಲ. ಸೊ ಅದು ಮಾಡ್ತಾ ಇರ್ತೀವಿ. ಬಟ್ ಮನೆಯಲ್ಲಿ ಸ್ವಲ್ಪ ಹಾಗೇ ಆಗತ್ತೆ ಡಿಸ್ಕಷನ್ ಅದು. ಸೊ ಆಮೇಲೆ ಅಫ್ಕೋರ್ಸ್ ವಿ ಹ್ಯಾವ್ ಮೀಟಿಂಗ್ ಇರುತ್ತೆ ನಮ್ಮ ಅದರ್ ಗ್ರೂಪ್ ಜೊತೆ, ಒನ್ಸ್ ಇನ್ ವೀಕ್, ಒನ್ಸ್ ಇನ್ 2 weeks. ಆಮೇಲೆ ಸಮ್ಟೈಮ್ಸ್ ಏನೋ ಲಂಚ್ ಇದು ಮಾಡ್ತೀವಿ. ಲಂಚ್ ಲೈಕ್ ರಿಸರ್ಚ್ ಗ್ರೂಪ್ ಜೊತೆ ಲಂಚ್ ಅವಾಗ ಡಿಸ್ಕಸ್ ಮಾಡ್ತೀವಿ. ಬಿಕಾಸ್ ಯಾವಾಗಲೂ ಬರೀ ಲ್ಯಾಬ್ನಲ್ಲಿ ಇದ್ರೂ ಅದು ಸರಿ ಹೋಗಲ್ಲ. ಸೊ ವಿ ಗೋ ಔಟ್ ಆ್ಯಂಡ್ ಹ್ಯಾವ್ ಲಂಚ್ ಆ್ಯಂಡ್ ಡಿಸ್ಕಸ್ ಫ್ಯೂ ಥಿಂಗ್ಸ್. ಸೊ ಈ ಥರ ನಡೆದಿದೆ. ಮೋಸ್ಟ್ ಆಫ್ ದ ಟೈಮ್ ಅವ್ರಿಗೆಲ್ಲ ಬೇರೆ ಬೇರೆ ಕಡೆ ಇದು ಇರುತ್ತೆ, ಟ್ರಿಪ್ ಮಾಡಬೇಕಾಗತ್ತೆ, ಕಾನ್ಫರೆನ್ಸು ಅಲ್ಲಿದೆ ಅಂತ. ಸೊ ಬಟ್ ನಮ್ಮದು ಗ್ರೂಪ್ ಎಲ್ಲ ನಾವು ಇದು ಮಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ನಾವು ವಿ ಜಸ್ಟ್ ಕ್ಯಾರಿ ಆನ್ ವಿತ್ ದ ರಿಸರ್ಚ್. ಸೊ it's fun now. We enjoy it, and it has been fun since last 30 years. We are enjoying it. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಕದಂಬ ಸಂಸ್ಥೆ ವತಿಯಿಂದ ಯಾವ ರೀತಿಯಲ್ಲಿ ಒಂದು ಗ್ರೀನ್ ನ್ಯಾನೋ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ ಮತ್ತು ತಮ್ಮ ಒಂದು ಇದುವರೆಗಿನ ಒಂದು ಜರ್ನಿ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.